ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಡೇ 6 ಆಫ್ ನವರಾತ್ರಿ. ಸೊ ಡೇ 6 ಅಲ್ಲಿ ನಾನು ಯಾವ ಥರ ಫುಡ್ನ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಏನು ಸೀರೆ ಎಲ್ಲ ಉಟ್ಕೊಂಡ್ಬಿಟ್ರೆ ಫೆಸ್ಟಿವ್ ಲುಕ್ಸ್ ಮೊದಲೇ ಬಂದ್ಬಿಡುತ್ತೆ ನೋಡಿ. ಹಬ್ಬಗಳಿಗೆ ಅಂತ ಹೇಳ್ಬಿಟ್ಟು ನಾನು ನವರಾತ್ರಿ ಏನು ಸ್ಯಾರೀಸಿಂದು ಸೀರೀಸ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ. ಅಫೋರ್ಡಬಲ್ ಪ್ರೈಸಲ್ಲಿ ಈ ಸ್ಯಾರಿ ಜಸ್ಟ್ 880 rupees. ನೀವು ನಂಬ್ತೀರಾ ಹೇಳಿ? ಎಷ್ಟು ಚೆನ್ನಾಗಿದೆ ಗೊತ್ತಾ? ಪಕ್ಕದಲ್ಲಿ ನಾನು ವಿಡಿಯೋ ಕ್ಲಿಪ್ಪಿಂಗು ಆ್ಯಡ್ ಮಾಡ್ತೀನಿ ನೋಡಿ. ತುಂಬ ಚೆನ್ನಾಗಿದೆ. ಇಷ್ಟು ಏನು ಚೆನ್ನಾಗಿರುವಂಥ ಕಲರ್ ಕಾಂಬಿನೇಷನ್ನು ನಾವು ಹೊರಗಡೆ 5,000 8,000 ಕೊಟ್ಟರು ಸಿಗೋದೇ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದ್ಸರಿ ಅಶ್ವಿನಿ ಗೀತಾಂಜಲಿ ಅಂತೇಳಿ ನನ್ನ ಪೇಜ್ನ ಚೆಕ್ ಮಾಡಿ. ಎಲ್ಲ ಲಿಂಕ್ಸು ನಿಮಗೆ ಸಿಗುತ್ತೆ. ಯಾವ ಸ್ಯಾರಿ ಲಿಂಕ್ ಬೇಕು, ಯಾವ ಬ್ಲೌಸಸ್ ಲಿಂಕ್ ಬೇಕು, ಇಲ್ಲ ಜ್ಯುವೆಲ್ರಿ ಲಿಂಕ್ ಬೇಕು ಅಂತಂದರೆ ಆ ರೀಲ್ ಕೆಳಗೆ ನೀವು ಕಮೆಂಟ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಡೈರೆಕ್ಟ್ ಏನೋ ಮೆಸೇಜಸ್ ಅಂದರೆ ಲಿಂಕ್ಸ್ ನಿಮಗೆ ಬರುತ್ತೆ. ಸೊ ಇದ್ರ ಲಿಂಕ್ಸ್, ಈ ಔಟ್ಫಿಟ್ ಲಿಂಕ್ ಏನಾದರೂ ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ಸಿಗುತ್ತೆ. ಹಾಗೆ ನಾನು ಅಮೆಝಾನಲ್ಲಿ ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಲಿಂಕ್ಸ್ನ ಕೊಡ್ತಾ ಇದ್ದೀನಿ. ತುಂಬ ಜನಕ್ಕೆ ಯೂಸ್ ಆಗ್ತಾ ಇದೆ. ಸೊ ಇವತ್ತು ಯಾವ ಲಿಂಕು ಅಂತಂದರೆ ನಾನು ಎಷ್ಟೊಂದು ಸಲ ಮೆನ್ಷನು ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಎಲ್ಲನೂ, ಆದ್ರೂ ಗೊತ್ತೇ ಆಗೋದಿಲ್ಲ. ಸೊ ಆ್ಯಪಲ್ ಸೈಡರ್ ವಿನೆಗರ್ ಇದಂತೂ ನನಗೆ ಫಸ್ಟ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬಾ ಹೆಲ್ಪ್ ಮಾಡಿರೋವಂಥದ್ದು. ಇದು ಆ್ಯಪಲ್ ಸೈಡರ್ ವಿನೆಗರ್. ಇವನ್ ಇದನ್ನು ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸು ತೊಗೋಬೋದು. ಬಟ್ ಇದರಿಂದ ಏನು ಕೊಟ್ಟಿರ್ತಾರಲ್ಲ ಕ್ಯಾಪು, ಸೊ ಅದರಿಂದ 1 ಕ್ಯಾಪ್ ಅಷ್ಟು ನೀವು ಮ್ಯಾಕ್ಸಿಮಮ್ ತೊಗೋಬೇಕು ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇಡ. ಸೊ ಇದು ಒಂದು ಲಿಂಕ್ ನಾನಿವತ್ತು ಪ್ರೊವೈಡ್ ಮಾಡ್ತೀನಿ. ಸೊ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಯೂಸ್ ಮಾಡ್ತೀರಿ, ನಮಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಣ. ಸಾರಿ, ಈ ಡೇ 6 ವಿಡಿಯೋ ನಿನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಲಿಲ್ಲ. ತುಂಬಾ ಟ್ರೈ ಮಾಡಿದೆ, ಬಟ್ ತುಂಬ ಲೇಟಾಗಿ ಲೈಕ್ ಈವ್ನಿಂಗ್ ಟೈಮಲ್ಲೆಲ್ಲ ಲೇಟಾಗಿ ಅಪ್ಲೋಡ್ ಮಾಡಿದ್ರೆ ತುಂಬ ಜನಕ್ಕೆ ರೀಚ್ ಆಗ್ತಿಲ್ಲ. ಆ ಒಂದು ರೀಸನ್ಗೆ ನಾನು ಹೋಗ್ಲಿ ಬಿಡು, ನಾಳೆ ಮಾರ್ನಿಂಗ್ 2 ವಿಡಿಯೋನ ಅಪ್ಲೋಡ್ ಮಾಡಿ ಶೇರ್ ಮಾಡಿದ್ರೆ ಆಯಿತು ಅಂತ ಸುಮ್ಮನೆ ಆದೆ. ಸೊ ಇವತ್ತು ಡೇ 6 ಡೇ 7 2 ವಿಡಿಯೋನೂ ಬರುತ್ತೆ. ಇವಾಗ ಮಾರ್ನಿಂಗ್ ನಾನು ಅಪ್ಲೋಡ್ ಮಾಡಿದ್ದೀನಿಲ್ಲ, ಇದು ಬಂದುಬಿಟ್ಟು ಡೇ 6ಇಂದು. ಮತ್ತು ಮಧ್ಯಾಹ್ನ 1:30ಗೆ ಆ್ಯಸ್ ಯೂಶ್ವಲ್ ಡೇ 7 ವಿಡಿಯೋ ಬರುತ್ತೆ. ಸೊ ದಟ್ ಯಾರು ಫಾಲೋ ಮಾಡ್ತಿದ್ದಿರಲ್ಲ ಅವ್ರಿಗೆ ಮಿಸ್ ಆಗೋದಿಲ್ಲ. ಆ್ಯಂಡ್ ಇವತ್ತು ನಾನು ತೊಗೊಂಡಿರೋಂಥ ವೆಯ್ಟ್ ಲಾಸ್ ಡ್ರಿಂಕ್ ಬಂದುಬಿಟ್ಟು 1 ದೊಡ್ಡ ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2-3 ಇಂಚಷ್ಟು ದಾಲ್ಚಿನ್ನಿ ಚಕ್ಕೆನ ಆ್ಯಡ್ ಮಾಡಿಕೊಂಡು 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ 5 ನಿಮಿಷ ಕುದಿಸ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಮಾರ್ನಿಂಗ್ ನಾನು ತೊಗೊಂಡಿರೋಂಥ ವೆಯ್ಟ್ ಲಾಸ್ ಡ್ರಿಂಕು. ನೀವು ಯಾವುದಾದ್ರೂ ಡ್ರಿಂಕ್ನ ತೊಗೊಳ್ಳಿ. ನಿನ್ನೆ ವೀಡಿಯೋನೂ ಅಷ್ಟೇ ಈವ್ನಿಂಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದ್ದೆ, ಹಾಗಾಗಿ ಲಾಸ್ಟ್ 2 ವೀಡಿಯೋಸು ತುಂಬ ಜನಕ್ಕೆ ರೀಚ್ ಆಗಿಲ್ಲ. ಖಂಡಿತ ಹೋಗಿ ಚೆಕ್ ಮಾಡಿ. ಹಾಗೆ ನಿಮ್ಗೆ ಯೂಸ್ ಆಗುವಂಥ ಒಳ್ಳೆ ಪ್ರಾಡಕ್ಟ್ಸ್ ಲಿಂಕ್ ಕೊಟ್ಟಿದ್ದೀನಿ ನಾನು, ಇನ್ನು ಕಮೆಂಟಲ್ಲಿ ಪಿನ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ತುಂಬ ಯೂಸ್ ಆಗುತ್ತೆ. ನನಗೆ ಇಷ್ಟಪಟ್ಟು ತರಿಸ್ಕೊಂಡಿರೋಂಥ ಪ್ರಾಡಕ್ಟ್ಸ್ ಅವೆಲ್ಲನೂ. ಸೊ ಹಾಗಾಗಿ ನೀವು ಲಿಂಕ್ಸ್ ಎಲ್ಲ ಕೇಳ್ತಿರ್ತೀರಲ್ಲ, ಹಾಗಾಗಿ ನಾನು ಕೊಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ಮೀಲ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಫಸ್ಟ್ ಮೀಲ್ ಏನು ತೊಗೊಂಡಿದ್ದೀನಿ ಅಂತಂದರೆ, ನಾನು ನಿಮಗೆ ಹೇಳಿದ್ದೆ, ತುಂಬ ದಿನಗಳಿಂದನೇ ತೋರಿಸಿದ್ದೆ, ಕಿನ್ವಾನ ನಾನು ಆನ್ಲೈನಿಂದ ತರಿಸ್ಕೊಂಡಿದ್ದೀನಿ ಅಂತ. ಇದ್ರದ್ದು ಲಿಂಕು ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇದೇನಪ್ಪ ಅಂತಂದರೆ ನಮಗೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಕಿನ್ವಾ ಅಂತೇಳ್ಬಿಟ್ಟು. ನಿಮಗೆ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ, ಇಲ್ಲಾಂತಂದರೆ ಈ ಥರ ಅಮೆಝಾನು ಆನ್ಲೈನಲ್ಲಿ ತೊಗೋಬೋದು. ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ನಮಗೆ ಫೈಬರು ಜಾಸ್ತಿ ಸಿಗುತ್ತೆ. ಹಾಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ತೊಗೊಳೋದ್ರಿಂದ. ತುಂಬ ಹೊತ್ತು ಹೊಟ್ಟೆ ಹಶ್ವಾಗೋದಿಲ್ಲ. ಹಾಗೆ ಯಾರಿಗೆಲ್ಲ ರೈಸ್ ತಿಂದೇ ಇರೋಕ್ಕಾಗೋದಿಲ್ಲ ಅಂತ ಅಂದ್ಕೊಳ್ತಿರ್ತಿರಲ್ಲ ವೆಯ್ಟ್ ಲಾಸ್ ಜರ್ನಿಯಲ್ಲಿ, ಸೊ ಇದನ್ನು ನೀವು ತಿಂದರೆ ಸೇಮ್ ರೈಸ್ ತಿನ್ನೋ ಥರ ಫೀಲಿಂಗ್ ಬರುತ್ತೆ. ಅಂದರೆ ರೈಸ್ ಜೊತೆ ಸಾಂಬಾರೆಲ್ಲ ಹಾಕ್ಕೊಂಡು ತಿಂತೀವಲ್ಲ, ಅದೇ ಥರ ಇವತ್ತು ನಾನು ತೊಗೊಂಡಿರೋದು. ಸೊ ಫಸ್ಟ್ ಮೀಲ್ ಹೆವಿಯಾಗಿ ತೊಗೊತೀವಲ್ಲ, ಹಂಗಾಗಿ ಕ್ವಾಂಟಿಟಿ ನೋಡ್ಕೊಳ್ಳಿ. ಸೊ ಕಿನ್ವಾ ತೊಗೊಂಡಿದ್ದೀನಿ. ನಾರ್ಮಲಾಗಿ ಅದನ್ನು ಯಾವ ಥರ ರೈಸ್ ಥರ ಕುಕ್ ಮಾಡಬೇಕು ಅಂತ ತೋರಿಸಿದ್ದೀನಿಲ್ಲ, ಜಸ್ಟು ನಾನು ಇಲ್ಲಿ ಅರ್ಧ ಗ್ಲಾಸಷ್ಟು ಕಿನ್ವಾ ತೊಗೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ನೀರು ತೊಗೊಂಡ್ಬಿಟ್ಟು ಚೆನ್ನಾಗಿ ಅದು ಕುದಿಸ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಸೊ ನಮಗೆ ಕಿನ್ವಾ ರೆಡಿ ಆಗಿಬಿಡುತ್ತೆ. ಇದನ್ನು ಕಿಚಡಿ ಥರನೂ ಮಾಡ್ಕೊಂಡು ತೊಗೋಬೋದು. ನಾನಿಲ್ಲಿ ಎಲ್ಲರಿಗೂ ಮನೇಲಿ ದಾಲ್ ಮಾಡಿದ್ದೆ. ಸೊ ಅದೇ ಸೊಪ್ಪು ಹಾಕಿ ಎಲ್ಲ ಚೆನ್ನಾಗಿ ದಾಲ್ ಮಾಡಿದ್ದೆ.
ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ. ನಿಮಗೆ ದಾಲ್ ರೆಸಿಪಿ ಎಲ್ಲ ಆಲ್ರೆಡಿ ಎಲ್ಲ ವ್ಲಾಗ್ಸಲ್ಲಿ ತುಂಬ ಸಲ ತೋರಿಸಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಬೀನ್ಸ್ ಪಲ್ಯ. ಇದಾಗಿತ್ತು ನಂದು ಫಸ್ಟ್ ಮೀಲ್ ಆದಮೇಲೆ ನಾನು ಟೈಮಿಂಗ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಮಧ್ಯಾಹ್ನ 1 ಗ್ಲಾಸ್ ಮಜ್ಜಿಗೆ ಕಂಪಲ್ಸರಿ ತೊಗೊಳ್ತೀನಿ. ಕೆಲವೊಂದು ಸಲ ಮಾತ್ರ ಮಿಸ್ ಮಾಡಿದ್ದೀನಿ ಅಷ್ಟೇ. ಬಟ್ ಆಲ್ಮೋಸ್ಟ್ ಎವ್ರಿ ಡೇ ಒಂದು ಗ್ಲಾಸ್ ಮಜ್ಜಿಗೆ, ಯಾಕಂದರೆ ಬೆಳಗ್ಗೆ ಬೇಗನೆ ಫಸ್ಟ್ ಮೀಲ್ ತೊಗೊಂಡ್ಬಿಡ್ತೀವಲ್ಲ, ಮಧ್ಯಾಹ್ನ ಒಂಚೂರು ಹೊಟ್ಟೆ ಹಶ್ವಾದಂಗೆ ಆಗುತ್ತೆ. ಸೊ ದೊಡ್ಡ ಗ್ಲಾಸ್ಗೆ ಮಜ್ಜಿಗೆ ತೊಗೊಂಡ್ಬಿಟ್ರೆ ಮತ್ತೆ ಹೊಟ್ಟೆ ಫುಲ್ ಅನಿಸ್ಬಿಡುತ್ತೆ. ಈವ್ನಿಂಗ್ ಟೈಮಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಮಕ್ಕಳಿಗೂ ಏನಾದರೂ ಸ್ನ್ಯಾಕ್ಸ್ ಥರ ಮಾಡಿಕೊಡೋಣ ಅಂತ ಅಂದ್ಕೊಂಡು ಇದನ್ನೇ ಡಿನ್ನರಾಗಿ ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇಲ್ಲಾಂದರೆ ಬೇರೆ ಏನಾದರೂ ಮಾಡ್ಕೊಳ್ತಿದ್ದೆ. ಬಟ್ ಮಕ್ಕಳು ಹೇಗೋ ಏನಾದರೂ ಮಾಡ್ಕೊಡೋಕ್ಕೆ ಕೇಳ್ತಿದ್ರು. ಅವರಿಗೆ ನಾನು ನಮಗೆ ಪಾಲಕ್ ಪಕೋಡ, ಸೊ ಈ ರೆಸಿಪಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಮಾಡಿರೋ ಅಂಥದ್ದು. ಸೊ ಡಯಟ್ ಮಾಡೋರು ಈ ಥರ ಲೈಟ್ ವೆಯ್ಟು, ಲೋ ಕ್ಯಾಲರಿ ಮತ್ತು ಕ್ವಿಕ್ಕಾಗಿ ಮಾಡೋ ಅಂಥ ರೆಸಿಪೀಸ್ನ ತುಂಬ ಇಷ್ಟಪಡ್ತೀರಾ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಸೊ ಇದಕ್ಕೆ ಡಯಟ್ ಪಾಲಕ್ ಪಕೋಡ ಅಂತ ಹೇಳ್ಬೋದು. ಸ್ವಲ್ಪ ಉಪ್ಪು, ನಿಮಗೆ ಇಷ್ಟ ಆಗುವಂಥ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಖಾರ ಮತ್ತು ಜೀರಿಗೆ, ಉಪ್ಪು, ಅರಿಶಿನ ಇವೆಲ್ಲ ಹಾಕ್ಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನ. ಇದಕ್ಕೆ ಪಾಲಕ್ ಸೊಪ್ಪನ್ನ ಎರಡೂ ಕಡೆ ನಾವು ಯಾವ ಥರ ಚಿಪ್ಸ್ ಎಲ್ಲ ಮಾಡ್ತೀವಿ ನೋಡಿ, ವಡ ಎಲ್ಲ, ಅದೇ ಥರ ಮಾಡಿಕೊಂಡು ತವ ಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ಎರಡೂ ಕಡೆ ನಮಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟೇ. ಸೊ ಈ ಥರ ಮಾಡ್ಕೊಂಡಿರೋಂಥ ಪಾಲಕ್ ಪಕೋಡನ ನಾನು ಆ್ಯಸ್ ಎ ಡಿನ್ನರ್, ಅಂದರೆ ಆ್ಯಸ್ ಎ ಸೆಕೆಂಡ್ ಮೀಲಾಗಿ ತೊಗೊಂಡಿರೋದು. ನಾನು ಅರೌಂಡ್ 5:30 ಈ ಟೈಮ್ಗೆಲ್ಲ ತೊಗೊಂಡ್ಬಿಡ್ತೀನಿಲ್ಲ ಈವ್ನಿಂಗ್ ಟೈಮಲ್ಲಿ. ಒಂದು 8ರಿಂದ 10 ಪಾಲಕ್ ಪಕೋಡಗಳನ್ನ ತೊಗೊಂಡಿದ್ದೀನಿ ಆರಾಮಾಗಿ. ಲೋ ಕ್ಯಾಲರಿ ಇರೋದ್ರಿಂದ ಸೊ ಥಿಂಕ್ ಮಾಡೋ ಅವಶ್ಯಕತೆಯೇ ಇಲ್ಲ. ಅದು ಈ ನವರಾತ್ರಿ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಆರಾಮಾಗಿ ತೊಗೋಬೋದು. ಸೊ ಡೇ 6ಅಲ್ಲಿ ನಾನು ಯಾವ ಥರ ಫಾಲೋ ಮಾಡಿದೆ ಫುಡ್ನ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನ 1:30ಗೆ ಡೇ 7 ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ.